ಬೆಳಗ್ಗೆ 7 ಗಂಟೆ. ನಮ್ಮಮ್ಮ ಬೆಳಗ್ಗೆನೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಮಟನ್ ಚಿಕನ್ ಎಷ್ಟು ತರಬೇಕು? 1 kg ಮಟನ್ನು, ಹಾಂ 2 kg ಚಿಕನ್ ತೊಗೊಂಬ. ಓಕೆ ಗೈಸ್, ಲೆಟ್ಸ್ ಗೋ. ಇವತ್ತು ಭಾನುವಾರ. ಏನು ಜನರು ಚಳಿ. ನಮ್ಮಮ್ಮ ಹೇಳಿದ್ರು ಬೇಗ ಹೋಗು, ರಶ್ ಇರ್ತಾರೆ ಅಂತ. ರಶ್ ಇದೆ. ಎಷ್ಟು ಕೆ ಜಿ ಅಂದ್ರಿ? ನೋಡುಗುರು ಹೆಂಗ್ ನಾತಾಕಿದ್ದಾರೆ. ಹಾಗೆ ಉಪ್ಪು ಖಾರ ಹಾಕೊಂಡು ಸುಟ್ಕೊಂಡೆ ತಿನ್ಬಿಡ್ಬೋದು. ಸೊ ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ. 3 kg 3 kg ಮಟನ್ಗೆ ಯಾವ್ಯಾವ ಮಾಂಸ ಹಾಕಿದ್ರೆ ಸಾಂಬಾರು ಚೆನ್ನಾಗಿದೆ? 2 ಕಾಲ. ಹಾಂ ಸರಿ ಹಾಕಿ. ಸೊ 2 kg ಚಿಕನ್ನು ಹೇಳಿದ್ದಾರೆ. ಸೊ ಏನು ಹೇಳ್ತಾ ಇದ್ದೆ, ಮಟನ್ ಸಾಂಬಾರಿಗೆ ಯಾವ್ಯಾವ ಬಾಡಿ ಪಾರ್ಟ್ಸ್ ಮಟನ್ ಪೀಸ್ಗಳು ಹಾಕಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಅಂತ ತೋರಿಸ್ತೀನಿ. ಚೆಸ್ಟ್ ಪೀಸ್ ಹಾಕಿ ಆಲ್ಮೋಸ್ಟ್ 1 kg ಬರಲಿ. ಅದು ಮಣ್ಣೀಲಿ ಇದನ್ನ ಸುಟ್ಕೊಂಡು ಕೆಂಡದಲ್ಲಿ ತಿಂದರೆ ಸೂಪರ್. ಹೇಳೋ ಭಯ್ಯ. ಸೊ ಚೆಸ್ಟ್ ಆಯಿತು, ನೆಕ್ ಪೀಸ್ ಆಯಿತು, ಸ್ವಲ್ಪ ಇವಾಗ ತೊಡೆ ಮಾಂಸ. ಈ 3 ಹಾಕಿ ಸ್ವಲ್ಪ ಫ್ಯಾಟ್ ಹಾಕಿ ಸಾಂಬಾರು ಮಾಡಿದ್ರೆ ಎವ್ರಿ ಟೇಸ್ಟಿಯಾಗಿರುತ್ತೆ. ಮಟನ್ ಸಾಂಬಾರು ಮಾಡುವಾಗ ನೆಕ್ಕು, ಚೆಸ್ಟು, ಲೆಗ್ಗು ಜೊತೆಗೆ ಮಣ್ಣೀಲಿ ಜೊತೆಗೆ ಲಿಟಲ್ ಫ್ಯಾಟ್ ಹಾಕಿ ಸಾಂಬಾರು ಮಾಡಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಸೊ ನಾನು ಮಟನ್ ತೊಗೊಳ್ಳುವಾಗ ಯಾವಾಗಲೂ ಚೆಸ್ಟು, ನೆಕ್ಕು ಮತ್ತು ಲೆಗ್ಗು ಜೊತೆಗೆ ಸ್ವಲ್ಪ ಫ್ಯಾಟ್ ಹಾಕಿ ತೊಗೊತೀನಿ ಸಾಂಬಾರು. ಬನ್ನಿ ನಮ್ಮ ಚಿಕನ್ ಪ್ಯಾಕ್ ಆಗಿದೆಯಾ ನೋಡೋಣ. ಅಲ್ಲ, ಬೆಳಗ್ಗೆ ಭಾನುವಾರ ಇಷ್ಟು ಬೇಗ ಎದ್ದು ಮಟನ್ ತೊಗೊಳಕ್ಕೆ ಬಂದು ಇದ್ದೆ ಇನ್ನೂ ಹೋಗಿಲ್ಲ. ಅಂಕಲ್ ಮಟನ್ ಆಯ್ತಾ? ಅಲ್ಲ ಚಿಕನ್ ಆಯ್ತಾ? ಪೀಸ್ ಮೀಡಿಯಮ್. ಚಿಕನ್ ಆಗಿದ ತಕ್ಷಣ ಮನೆಗೆ ಎತ್ಕೊಂಡು ಪೀಸ್ ಮೀಡಿಯಮು. ಬೇಡ ನಮ್ಮದೇ ಚಿಕನ್. ಸೊ ಇದು ನಮ್ಮ ರೆಗ್ಯುಲರ್ ಶಾಪ್. ಎಲ್ಲ ಚಿಕನ್ನು ಮಟನ್ನು ಎಲ್ಲ ಇಸ್ಕೊಳ್ಳೋದು. ಅಂಕಲ್ ಕ್ಲೋಸ್ ನಮಗೆ. ಅಂಕಲ್ಗೆ ಹಾಯ್ ಹೇಳೋಣ. ಅಂಕಲ್ ಬಿಸಿ ಇದ್ದಾರೆ. ಅಂಕಲ್ ಹಾಯ್ ಹೇಳಿ. ಹಾಯ್ ಹೇಳಿ. ಸ್ಕಿನ್ ಔಟು, ಪೀಸ್ ಮೀಡಿಯಮ್ ಇರಲಿ, ತುಂಬ ದಪ್ಪ ಬೇಡ. ನಮ್ಮಮ್ಮ ಆ್ಯಕ್ಚುಲಿ ಕಾಯ್ತಾ ಇದ್ದಾರೆ, ಬೇಗ ತಗೋಬ ಅಂತ ಹೇಳಿದ್ರು. ನಾನು ನಿನ್ನ ಎಲ್ಲಿದ್ದೀನಿ, ಕ್ಯೂ ಇದೆ ಗುರು, ಕ್ಯೂ. ಮಟನ್ ತಗೊಳ್ಳೋಕ್ಕೆ 7 ಗಂಟೆಗೆ, ಮಟನ್ ತಗೊಳ್ಳೋಕ್ಕೆ 7 ಗಂಟೆಗೆ ಭಾನುವಾರ ಎದ್ದು ಬಂದಿದ್ದೀನಿ. ಆದರೂ ಕ್ಯೂ ಇದೆ. ಬಟ್ ದಟ್ಸ್ ಓಕೆ, ವಿ ವಿಲ್ ವೇಟ್. ನೀವು ಯಾವಾಗ ಪ್ರೋ ನಾನ್ ವೆಜ್ ಈಟರ್ ಅಂತ ಗೊತ್ತಾಗುತ್ತೆ ಆಯಿತಾ? ಅಡುಗೆ ಎಲ್ಲ ಆದಮೇಲೆ ಒಂದು ಪೀಸ್ ಬಾಯಲ್ಲಿಡುವಾಗ ಅದು ಯಾವ ಬಾಡಿ ಪಾರ್ಟ್ಸ್ ಅಂತ ಕಂಡಿರುತ್ತಾರಲ್ಲ, ಅದು ಪ್ರೋ ನಾನ್ ವೆಜ್ ತಿನ್ನೋರು ಅಂತ ಅರ್ಥ. ಸೊ ನನಗೆ ನಾನು ಮಟನ್ ಆಗಲಿ ಚಿಕನ್ ಆಗಲಿ ತಿನ್ನುವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ಪಾರ್ಟು ಕತ್ತ, ಚೆಸ್ಟ, ಲೆಗ್ ಪೀಸ, ಬೋಟಿ, ಕಲಿಜಾನ ಏನು ಎಲ್ಲ ಗೊತ್ತಾಗುತ್ತೆ. ಹಾಕಿ ಓ ಗಾಡ್. ಮೊಸರು ಪ್ಯಾಕೆಟ್ ತೊಗೊಳಕ್ಕೆ ಹೇಳಿದ್ದಾರೆ ನಮ್ಮಮ್ಮ. ಅಂಕಲ್ ಮೊಸರು ಇದೆಯಾ? 1 ಲೀಟರ್ ಕೊಡಿ ಅಷ್ಟೇ. ಅಯ್ಯೋ ಗಾರಗುರು. ಸೊ ಪಬ್ಲಿಕ್ಕಲ್ಲಿ ಫಸ್ಟ್ ಟೈಮು ಯೂಟ್ಯೂಬ್ಗೆ ಅಂತಲೇ ವಿಡಿಯೋ ತೆಗೆದಿದ್ದು. ವಿಯರ್ಡ್ ಫೀಲಿಂಗು, ಎಲ್ಲರೂ ನನ್ನೇ ನೋಡ್ತಾಯಿದ್ರು. ಬಟ್ ಆ್ಯಂಗಲ್ಸ್ ಎಲ್ಲ ಖರಾಬಾಗಿ ಬಂದಿದೆ. ಬಟ್ ದಟ್ಸ್ ಫೈನ್. ಫಸ್ಟ್ ವಿಡಿಯೋ ಪಬ್ಲಿಕ್ಕಲ್ಲಿ ತೆಗೆದಿರೋದ್ರಿಂದ ಫೈನ್, ಹೀಗೆ ಆಗ್ತೀನಿ. ಬನ್ನಿ, ನಮ್ಮಮ್ಮ ಕಾಯ್ತಾ ಇದ್ದಾರೆ. ಪಕ್ಕ ಬೀಸ್ಕೊತೀನಿ, ಲೇಟ್ ಆಯಿತು. ಅಮ್ಮ ಇಲ್ಲ, ಅಮ್ಮ ಎಲ್ಲಿ? ಓ ಮೈ ಗಾಶ್, ನಮ್ಮ ಅಕ್ಕ ಇವಾಗ ಎದ್ದಿದ್ದಾಳೆ.
ಇದ್ದೆ ಬುರ್ಕಿ. ಓಕೆ, ಏನು ಮಾಡ್ತಾ ಇದ್ದೀವಿ ನಾವ ಮೊಸರು ಚಿಕನ್. ಸೊ ಚಿಕನ್ನಲ್ಲಿ ಮೊಸರು ಚಿಕನ್ ಫುಲ್ಲು ಮಸಾಲ ಹಾಕಿ ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆಲ್ಲ ಹಾಕಿ ಸಾಲ್ಟ್ ಕಲ್ಲುಪ್ಪ ಪುಡಿಯಪ್ಪ ಪುಡಿ ತಗೋ, ಮೇಲ್ಗಡೆ ಬಾಕ್ಸ್ ಅಲ್ಲಿ ಇಟ್ಕೋತಾ ನೋಡು ನಿಂಗೆ. ಅದಾ ಆ ಕಡೆ ಅದ್ರಲ್ಲಿ ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಹಾಂ ಚಕ್ಕೆ ಲವಂಗ, ಮೆಣಸು, ಓಕೆ. ಒಂದ್ ಸ್ವಲ್ಪ ಸೋಂಪು, ಹಾಂ ಸ್ವಲ್ಪ ಕರಿಮೆಣಸು, ಹಾಂ ಕೊತ್ತಂಬರಿ ಸೊಪ್ಪು, ಹಾಂ ಸಾಲ್ಟ್ ಹಾಕ್ಬೇಕಾ? ಹಾಕು ಸಾಲ್ಟ್. ಸಾಲ್ಟ್ ಹಾಕ್ಲಾ? ಅದಕ್ಕೆ ಪುಡಿ ಕೊಡು ಅಂದಿದ್ದು, ಕಟ್ ಮಾಡೋದು ಕಟ್ ಮಾಡಿರ್ಲಿಲ್ಲ. ಟಾಟಾ ಉಪ್ಪು, ದೇಶದ ಉಪ್ಪು. ಬೇಗ ಹಾಕಿ. ಕಟ್ ಮಾಡಲ್ಲೇ ಕತ್ತರಿ ಇದೆ. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕಮ್ಮಿ ಮಾಡು. ಹಾಕ್ ಹೇಳ್ತೀನಿ. ಹಾಕು ಸ್ವಲ್ಪ. ಎಲ್ಲಿ? ಅಲ್ಲಿದೆ ನೋಡು. ಯಾವ ಮೇತಿ? ಕಸ್ತೂರಿ ಮೆಥಿ ಕವರಲ್ಲಿದೆ, ಆಚೆ ನೋಡು. ಸೋಫಾ ಮೇಲೆ. ಕಸ್ತೂರಿ ಮೇತಿ. ಎಸ್. ಇದಾ? ಸ್ವಲ್ಪ ಕಟ್ ಮಾಡು. ತೇಜು ಕಸ್ತೂರಿ ಮೇತಿ ಪ್ರಮೋಷನ್ ಮಾಡ್ತಾ ಇಲ್ಲ. ತುಪ್ಪದಲ್ಲಿ ಬಾಡಿಸ್ಬೇಕು. ತುಪ್ಪದಲ್ಲಿ ಕಸ್ತೂರಿ ಮೇತಿನ ಬಾಡಿಸ್ಬಿಟ್ಟು ಚಿಕನ್ ಒಳಗೆ ಹಾಕ್ಬೇಕು ಮ್ಯಾರಿನೇಟ್ ಮಾಡಕ್ಕೆ. ನೋಡ್ಕೊಳ್ಳಿ, ಬರ್ಕೊಳ್ಳಿ. ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಆಕ್ಚುಲಿ. ಇವಾಗ ಇದೊಳಗೆ ಹಾಕ್ಲಾ? ಅದ್ರಲ್ಲಿ ಹಾಕ್ಬಿಟ್ಟು ಅಮ್ಮ ಮಟನ್ಗೆ ಏನೇನೆಲ್ಲ ಹಾಕ್ತಾ ಇದೀವಿ? ನಾವ ಹಾ, ಮಸಾಲೆ ಏನ್ ಹಾಕ್ಬೇಕು ಅಂತ. ಫಸ್ಟ್ ಮಸಾಲೆ ಏನ್ ಹಾಕಿದ್ವಿ? ಫಸ್ಟ್ ಮಸಾಲೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸೋಂಪು, ಚಕ್ಕೆ ಲವಂಗ, ಸ್ವಲ್ಪ ಮೆಣಸು, ಕೊತ್ತಂಬರಿ ಸೊಪ್ಪು, ಆಮೇಲೆ ಇನ್ನೇನು ಅದನ್ನೆಲ್ಲ ಹಾಕೋಬಿಟ್ಟು ಅದೆಲ್ಲ ಗ್ರೈಂಡ್ ಮಾಡಿರೋದನ್ನ ಹಾಕಿದ್ವಿ. ಹಾಕಿರೋದು. ಆಮೇಲೆ ತೊಳೆದಿಕೊಂಡಿರೋ ಮಟನ್ ಹಾಕ್ತಾ ಒಗ್ಗರಣೆಗೆ ಇದ್ವಿ. ಸ್ವಲ್ಪ ತುಪ್ಪನೂ ಎಣ್ಣೆನೂ ಹಾಕಿ ಓಕೆ. ಒಗ್ಗರಣೆ ಹಾಕೋದು. ಅದು ಸ್ವಲ್ಪ ಮಸಾಲೆ ಸ್ವಲ್ಪ ಬಾಡಿದ್ಮೇಲೆ ಮಟನ್ ಚೆನ್ನಾಗಿ ತೊಳೆದು 2-3 ಸತಿ ಹಾ, ಮಟನ್ ತೊಳೆದು ಹಾಕ್ಬೇಕು. ಓಕೆ. ಆಮೇಲೆ ಚೆನ್ನಾಗಿ ಮಟನ್ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಅವಾಗ ಅದ್ರಲ್ಲಿ ಸೊ ಫಸ್ಟ್ ಗ್ರೀನ್ ಮಸಾಲ ಆಗತ್ತೆ, ಅದನ್ನೇನ್ ಹಾಕ್ತಿವಿ ಚೆನ್ನಾಗಿ ಮಟನ್ನ ಅದರಲ್ಲಿ ಚೆನ್ನಾಗಿ ಆಯಿಲ್ ಬಿಡೋ ತರ ಕುಕ್ ಮಾಡ್ಬೇಕು ಅಂತ ಹೇಳ್ತವ್ರೆ. ಮಟನ್ ಫ್ರೆಂಡ್ಸ್, ಇವಾಗ ಮಟನ್ ಕೊತ್ತ ಕೊತ್ತ ಕುದೀತಾ ಇದೆ, ಬನ್ನಿ ನೋಡೋಣ. ಕುದೀತಾ ಇದೆ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯಕ್ಕೆ ಎಲ್ಲ ಚೆನ್ನಾಗಿ. ಸೊ ಈ ಸಾಂಬಾರಲ್ಲಿ 3 ಮಸಾಲ ಬರುತ್ತೆ. ಒಂದು ಗ್ರೀನಲ್ಲೇ ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ಕುಕ್ ಆಗಬೇಕು. ಅದಾದ್ಮೇಲೆ ವೈಟ್ ಮಸಾಲ ಅಲ್ವಾ ಅಮ್ಮ? ಕಾಯಿ ಮಸಾಲ, ಕಾಯಿ. ಟೊಮೊಟೊ. ಓಕೆ, ಸೊ ಫಸ್ಟ್ ಗ್ರೀನ್ ಮಸಾಲ ಆದ್ಮೇಲೆ ಸೆಕೆಂಡ್ ಬಂದು ಟೊಮೊಟೊ, ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ರುಬ್ಕೊಂಡು ಸೆಕೆಂಡು ಅದು ಆ ಮಸಾಲ ಹಾಕೊಬೇಕು. ಸೊ ನಾನು ಹೆಂಗ್ ಜ್ಞಾಪಕಕ್ಕೆ ಇಟ್ಕೊಂಡಿದ್ದೀನಿ ಅಂದ್ರೆ ಫಸ್ಟ್ ಗ್ರೀನ್ ಮಸಾಲ, ಸೆಕೆಂಡ್ ಬಂದು ರೆಡ್ ಮಸಾಲ, ಲಾಸ್ಟ್ ಬಟ್ ದ ಲೀಸ್ಟ್ ಕಾಯಿ, ಗಸಗಸೆ, ಗೋಡಂಬಿ, ಸ್ವಲ್ಪ ಕಡಲೆ ಇಷ್ಟು ಹಾಕೊಂಡು ಅದು ವೈಟ್ ಮಸಾಲ. ಲಾಸ್ಟಲ್ಲಿ ಲೈಕ್ ಇದೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಲಾಸ್ಟಲ್ಲಿ ಕಾಯಿ ಖಾರ ಹಾಕ್ತಾರೆ. ಸೊ ಕಾಯಿ ಖಾರ ಹಾಕೊಂತಾರೆ. ಅದಾದ್ಮೇಲೆ ಸಾಂಬಾರು ಚೆನ್ನಾಗಿ ಕುದಿಬೇಕು. ಮಿನಿಮಮ್ ಅಂದ್ರು ಮಟನ್ನು ಸಾಫ್ಟಾಗಿ ಬೇಯಬೇಕು. ಸೊ ಒಂದು 1 hour ಚೆನ್ನಾಗಿ ಕುಕ್ ಮಾಡ್ತಾರೆ. ಇಷ್ಟು ನೆಕ್ಸ್ಟ್ ಮಟನ್ ಸಾಂಬಾರ್ ಆದ್ಮೇಲೆ ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ ಇಟ್ಟಿದ್ದಾರೆ, ಅದಕ್ಕೆ ಏನೇನು ಹಾಕಿದ್ದೀರಮ್ಮ? ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಎಲ್ಲನೂ ರುಬ್ಬಿಟ್ಟು ಕಸ್ತೂರಿ ಮೆಥಿ ಎಲ್ಲ ಹಾಕ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬೇಕು ಉಪ್ಪು ಹಾಕ್ಬಿಟ್ಟು.
ಓಕೆ, ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಮಾಡಬೇಕು. ಮಾಡಾದ್ಮೇಲೆ ಡೈರೆಕ್ಟ್ ಇದ್ರೊಳಗೆ ಚಿಕನ್ ಇಟ್ಬಿಡ್ಬೇಕು ಬೇಯಕ್ಕೆ. ಆಮೇಲೆ ಅದು ಚೆನ್ನಾಗಿ ಒಂದು ಕುದ್ದು ಬೆಂದ ಮೇಲೆ ಆಮೇಲೆ 1-2 ಸ್ಪೂನ್ ತುಪ್ಪ ಹಾಕಿ ಆಮೇಲೆ ನಿಂಬೆಹಣ್ಣು ಹಾಕ್ಬೇಕು. ಇವಾಗ ಕುದಿಯಕ್ಕೆ ಇಟ್ಟಿದ್ದೀವಿ, ಮಾಡ್ತಾ ಇದ್ದೀವಿ. ಓಕೆ, ಸೊ ಮಟನ್ ಸಾಂಬಾರ್ ರೆಡಿ ಆಗ್ತಾ ಇದೆ, ಚಿಕನ್ ಗ್ರೇವಿ ರೆಡಿ ಆಗ್ತಾ ಇದೆ. ಅಷ್ಟರೊಳಗೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ತಟ್ಟೆಗೆ ಹಾಕೊಂಡ್ಮೇಲೆ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಬಿಸಿ ಬಿಸಿ ಮಟನ್ ಸಾಂಬಾರು, ಚಿಕನ್ ಫ್ರೈ, ಮುದ್ದೆ, ಸೈಡ್ಸು ಎಲ್ಲನೂ ರೆಡಿ ಇದೆ. ಬ್ಯಾಟಿಂಗ್ ಮಾಡೋಣ, ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮ್ಮಮ್ಮಗೆ ಹೇಳೋಣ. ಓಕೆ, ನೀರು. ಸೊ ಬ್ಯಾಟಿಂಗ್ ರೆಡಿನಾ? ಬ್ಯಾಟಿಂಗ್ ನಾನು ರೆಡಿ, ನೀವು ರೆಡಿನಾ? ಮುದ್ದೆ ಹಿಂಗೆ ಮುರಿದ್ಬಿಟ್ಟು ಆಹಾ ಆಹಾ, ನೋಡಿ ಫ್ರೆಂಡ್ಸ್, ಮುದ್ದೆನ ಹಿಂಗೆ ತಿಂದು ಮಾಡಿ ಪೀಸ್ ಏನಿದೆ ಚೆನ್ನಾಗಿ ಬೇಯಿಸಿ ಸಾಫ್ಟ್ ಆಗಿಬಿಡಿದೆ. ಚೆನ್ನಾಗಿ ಸಾಂಬಾರಲ್ಲಿ ಇದು ಮಾಡಿ ವಾ ವಾರೆ ವಾ. ಹೆಂಗಿದೆ ಅಂದರೆ ಆ ಸ್ಪೈಸಿ ಹೊಡಿತಾ ಇದೆ, ಜೊತೆಗೆ ಲೈಟಾಗಿ ಆ ಗೋಡಂಬಿದು ಕಾಯಿ ಹಾಲು ಹಾಕಿದ್ದಾರೆ, ಲಾಸ್ಟ್ ಮಸಾಲದು. ಅಮ್ಮ ಸೂಪರ್ ಅಮ್ಮ, ಅಲ್ಟಿಮೇಟ್. ಚಿಕನ್ನು ಫ್ರೈ ಹೆಂಗಿದೆ ಟ್ರೈ ಮಾಡೋಣ. ಆ್ಯಕ್ಚುಲಿ ನಮ್ಮ ಅಮ್ಮಂದೇ ರೆಸಿಪಿ ಮೊಸರು ಚಿಕನ್ನು. ಎಷ್ಟು ಸಾಫ್ಟಾಗಿ ಆಗಿದೆ ಅಂದರೆ ಕ್ಲೀನಾಗಿ ಕುಕ್ ಆಗಿದೆ. ಸೊ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಭಾನುವಾರ ಚೆನ್ನಾಗಿ ತಿನ್ಬಿಟ್ಟು 7 ಗಂಟೆಗೆ ಎದ್ದಿರೋದಕ್ಕೂ ನಿದ್ದೆ ಮಾಡೋಕ್ಕೆ ಸರಿ ಹೋಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್ ಬಾಯ್.